ನಮಸ್ಕಾರ, ನಾನು ನಿಮ್ಮ ಸವಿತಾ ಲೋಕೇಶ್. ಅಂಜಲಿ ಸವಿ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾವು 1 ಡೇದು ವ್ಲಾಗ್ ಮಾಡ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಮೀನ್ಸ್ ಅಂದರೆ 1 ಡೇ ವ್ಲಾಗಿನೇ. ಫ್ರೈಡೇ ಇವತ್ತು ಹೋಲಿ ಇರೋದ್ರಿಂದ ಇವತ್ತು ಹಾಲಿಡೇ ಸಿಕ್ಕಿದೆ. ಸೊ ಇವತ್ತು ಹಾಲಿಡೇ ಇದ್ರೂ ನಮಗೆ ವರ್ಕ್ ಡೇನೆ. ಬೆಳಗಿನ ಸಂಜೆ ಗಂಟ ಏನು ಪೆಂಡಿಂಗ್ ಇರುತ್ತೆ ಅಂದರೆ ವರ್ಕ್ ಮನೆದು ಅವೆಲ್ಲ ಮಾಡ್ಕೊಳ್ತೀನಿ ನಾನು. ಸೊ ಇವತ್ತು ಬಂದ್ಬಿಟ್ಟು ಸ್ವಲ್ಪ ಕ್ಲೀನಿಂಗು ಇದೆ, ಹಾಗೆ ಅಡುಗೆ ಮಾಡೋದು ಇದೆ. ಯಾಕಂದ್ರೆ ಮಕ್ಕಳು ಮನೇಲೇ ಇದ್ದಾರೆ. ಸೊ ಅದಕ್ಕೆ ಅಡುಗೆ ಮಾಡಬೇಕು. ಇವಾಗ ಟಿಫನ್ ಎಲ್ಲ ಆಗಿದೆ. ಸೊ ಇವಾಗ ಬೇಳೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಸೊ ಹಾಗೇನೆ ಬಂತು ಮೈಂಡ್ಗೆ 1 ಡೇ ವ್ಲಾಗ್ ಮಾಡೋಣ ಅಂತ. ಸೊ ಅದಕ್ಕೆ ಮಾಡ್ತಾ ಇದ್ದೀವಿ. ಬನ್ನಿ ಇವತ್ತು ನಾವು ಏನೇನು ಮಾಡ್ತೀವಿ ಅಂತ ನೋಡೋರಂತೆ. ಆಲ್ಮೋಸ್ಟ್ ಎಲ್ಲ ನಮ್ಮ ಕೆಲಸನೇ ಇರುತ್ತೆ. ಯಾಕಂದ್ರೆ ಸಿಗೋದು ಒಂದು ಸಂಡೇ. ಆ ಟೈಮಲ್ಲಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಕ್ಳಿಗೆ ಏನೇನು ಕೆಲಸ ಇರುತ್ತೆ ಅವೆಲ್ಲ ಮಾಡ್ಕೊಳ್ತೀವಿ ಮಕ್ಳದೆಲ್ಲ. ಸೊ ಇವತ್ತು 1 ಡೇ ಎಕ್ಸ್ಟ್ರಾ ಸಿಕ್ಕಿದೆ, ಫ್ರೈಡೇ ಸಿಕ್ಕಿರೋದ್ರಿಂದ ಇವತ್ತು ನಾನು ಸ್ವಲ್ಪ ಮನೆಯದೆಲ್ಲ ಮಾಡಿಕೊಂಡ್ರೆ ನಂಗೆ ಸಂಡೇ ಫ್ರೀ ಆಗುತ್ತೆ. ಇವತ್ತೆಲ್ಲ ಮಾಡಿಕೊಂಡ್ರೆ ಸಂಡೇ ಫ್ರೀ ಆಗಿರ್ಬೋದು ನಾನು. ಅದಕ್ಕೋಸ್ಕರ ಇವತ್ತು ಮಾಡ್ತೀನಿ. ಸೊ ಬನ್ನಿ ಇವಾಗ ಮಧ್ಯಾಹ್ನಕ್ಕೆ ಡಿನ್ನರ್ಗೆ ಬೇಳೆ ಸಾಂಬಾರು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ತರಕಾರಿ ಹೆಚ್ಕೊಂಡಿದ್ದೀನಿ. ಮಾಡೋಣ ಬನ್ನಿ. ಅಂದರೆ ನಮ್ಮಲ್ಲಿ ಹೆಂಗೆ ಮಾಡ್ತೀವಿ, ಯಾಕಂದ್ರೆ ಕೆಲವ್ರು ಏನು ಮಾಡ್ತಾರೆ, ಬೇಳೆ ಸಾಂಬಾರು ತರಕಾರಿ ಹಾಕ್ಬಿಟ್ಟು ಮಾಡೋರು ರುಬ್ಬಿಟ್ಟು ಮಾಡ್ತಾರೆ. ಸೊ ನಮ್ಮ ಕಡೆ ಎಲ್ಲ ಬಂದುಬಿಟ್ಟು ರುಬ್ಬಿಟ್ಟು ಮಾಡಲ್ಲ ಬೇಳೆ ಸಾಂಬಾರನ್ನ. ಸೊ ನಾನು ನಾರ್ಮಲಿ ಮಾಡೋದು ಬೇಳೆ ಸಾಂಬಾರು, ರುಬ್ಬಿ ಮಸಾಲೆ ಎಲ್ಲ ಹಾಕಿ ಮಾಡಲ್ಲ, ತರಕಾರಿ ಹಾಕಿ ಬೇಳೆ ಹಾಕಿ ಮಾಡ್ತೀವಿ. ಸೊ ನಮ್ಮ ಕಡೆ ಸ್ಟೈಲಲ್ಲಿ ಹೆಂಗೆ ಮಾಡ್ತೀವಿ ಬೇಳೆ ಸಾಂಬಾರು ಅಂತ ನೋಡೋದಂತೆ ಬನ್ನಿ. ಬೇಳೆ ಸಾಂಬಾರಿಗೆ 1 ಗ್ಲಾಸು ಬೇಳೆ ತೊಗೊಳ್ತಾ ಇದ್ದೀನಿ. ಅಂದರೆ ನಾನು ಚಿಕ್ಕ ಗ್ಲಾಸಲ್ಲಿ ತೊಗೊಳ್ತಾ ಇರೋದು. ಸೊ ಇವಾಗ 1 ಗ್ಲಾಸ್ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಮಗೆ ಮಾತ್ರ ಅಲ್ವಾ. ಸೊ ನನಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ತೀನಿ. ಸೊ ಬೇಳೆನ ಸ್ವಲ್ಪ ತೊಳೆದು ಬಿಟ್ಟು ಯೂಸ್ ಮಾಡೋಣ. ಯಾಕೆ ಅಂದರೆ ಬೇಳೆ ಸ್ವಲ್ಪ ಟೇಸ್ಟ್ ಎಲ್ಲ ಇರುತ್ತೆ. ಸೊ ಅದಕ್ಕೆ ನಾನು ಒಂದ್ಸತಿ ತೊಳ್ಕೊಳ್ತೀನಿ. ಸೊ ಬೇಳೆನ ತೊಳೆದಾಗಿದೆ. ಇವಾಗ ನಾನು ಏನು ಮಾಡ್ತೀನಿ, ಇದಕ್ಕೆ ತರಕಾರಿ ಹೆಚ್ಚಿಟ್ಕೊಂಡಿದ್ದೀನಿ ನಾನಿಲ್ಲಿ. ಸೊ ತರಕಾರಿ ಬಂದುಬಿಟ್ಟು ಕ್ಯಾರೆಟು, ಬೀನ್ಸು, ನೌಕೋಲು ಹಾಗೆ ಈರುಳ್ಳಿನ ಈ ಥರ ಹಚ್ಕೊಂಡಿದ್ದೀನಿ. ಸೊ ನಾನೇನು ಮಾಡ್ತೀನಿ, ಬೇಳೆ ಜೊತೆ ಬೇಯಕ್ಕೆ ಇಟ್ಬಿಡ್ತೀನಿ. ಕೆಲವ್ರು ಏನು ಮಾಡ್ತಾರೆ, ಬೇಳೆ ಮಾತ್ರ ಬೇಯಿಸ್ಕೊಳ್ತಾರೆ. ನಾನು ತರಕಾರಿ ಬೇಳೆ 2 ಬೇಯಿಸ್ಕೊಳ್ತೀನಿ. ಸೊ ಇವಾಗ ಈ ಬೇಳೆಗಿನ ತರಕಾರಿ ತೊಳೆದಿರೋದಿದು ಆಲ್ರೆಡಿ ತೊಳೆದು ತಿರ್ಗಾ ನೀರು ಹಾಕಿಟ್ಟಿದ್ದೀನಿ ನಾನು, ಎಲ್ಲ ಕಲರ್ ಚೇಂಜ್ ಆಗುತ್ತೆ ಅಂತ. ಸೊ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ ಆಯಿತು. ಈಗ ಟೊಮೊಟೊನ ತೊಳೆದಿಟ್ಟಿದ್ದೀನಿ. ಸೊ ಇದು ಮೇಲ್ಗಡೆದು ಮಾತ್ರ ನಾನು ಸ್ವಲ್ಪ ತೆಗೆದಿದ್ದೀನಿ ಅದನ್ನು. ಅದು ಬಿಟ್ಟು ಟೊಮೊಟೊ ನಾನು ಉಂಡೆನೇ ಹಾಕ್ತೀನಿ, ಹಚ್ಬಿಟ್ಟು ಹಾಕಲ್ಲ ಟೊಮೊಟೊನ. ಇದು ಆಮೇಲೆ ತೊಗೊಂಡು ಸ್ಮ್ಯಾಶ್ ಮಾಡ್ಕೊಳ್ತೀನಿ ಬೇಯ್ದಾದ್ಮೇಲೆ. ಸೊ ನಾನು ಟೊಮೊಟೊ ಜಾಸ್ತಿನೇ ಹಾಕ್ತೀನಿ. ಟೊಮೊಟೊ ನೀವು ಎಷ್ಟು ಹಾಕ್ತೀರ ಅಷ್ಟು ಟೇಸ್ಟಾಗಿರುತ್ತೆ. ಇನ್ನೊಂದು ಹಾಕ್ತೀನಿ ಟೊಮೊಟೊ, ನೀರು ಹಾಕ್ತೀನಿ. ಸೊ ನೀರು ನಿಮ್ಗೆ ಎಷ್ಟು ಬೇಕು ಅಷ್ಟು ಸ್ವಲ್ಪನೇ ಹಾಕ್ಕೊಳ್ಳಿ, ಆಮೇಲೆ ಮತ್ತೆ ಹೆಚ್ಚಿಸ್ಕೊಂಡ್ರೆ ಆಗುತ್ತೆ ಸಾಂಬಾರನ್ನ. ಕುಕ್ಕರ್ ಇಟ್ಕೊಳ್ತೀನಿ. ಸೊ ನೀರು ಇಷ್ಟು ಹಾಕಿದ್ದೀನಿ ನಾನು, ಸಾಕು. ಕೆಲವು ಸತಿ ಕುಕ್ಕರ್ ಪೂರ್ತಿ ನೀರೆಲ್ಲ ಹೊರಗಡೆ ಬರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನೀರು ಕಮ್ಮಿನೇ ಹಾಕ್ಕೊಳ್ತೀನಿ ನಾನು. ಇವಾಗ ಇದಕ್ಕೆ ಸಾಂಬಾರು ಪೌಡ್ರ್ ಹಾಕ್ಕೊಳ್ಳೋಣ. 3 ಸ್ಪೂನ್ ಹಾಕ್ಕೊಳ್ತೀನಿ. ಖಾರ ಇದ್ದರೆ 3 ಸ್ಪೂನ್ ಸಾಕು. ಖಾರ ಇಲ್ಲ ಅಂದರೆ ನಾನು ಮೆಣಸಿನ್ಕಾಯಿ ಪುಡಿ ಎಲ್ಲ ಏನೂ ಹಾಕಲ್ಲ ಸಾಂಬಾರಿಗೆ, ಇದೇ ಖಾರ ಇರುತ್ತೆ. ಇದಕ್ಕಾಗೇ 1 ಸ್ಪೂನ್ ಉಪ್ಪು ಹಾಕ್ಕೊಂಡಿರ್ತೀನಿ. ಸೊ ಅಷ್ಟೇ, ಸ್ವಲ್ಪ 1 ಸ್ಪೂನ್ ಅಂದರೆ ಒಂದು ಸ್ವಲ್ಪ ಹಾಕಿರ್ತೀನಿ. ಸ್ವಲ್ಪ ಉಪ್ಪು ಹಿಡೀಲಿ ಅಂತ ತರಕಾರಿ ಎಲ್ಲ, ಅದಕ್ಕೋಸ್ಕರ. ಆಮೇಲೆ ಬೇಕು ಅಂದರೆ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಅರಿಶಿನೂ ಹಾಕ್ಕೊಳ್ತೀನಿ ಹಾಗೇನೆ. ಸೊ ಇವಾಗ ಒಂದ್ಸತಿ ಹಾಗೆ ಕಲಿಸ್ಬಿಟ್ಟು ಸಾಂಬಾರು ಪೌಡ್ರ್ ಹಾಕಿದ್ದಲ್ಲ ಹನಿ ಈ ಥರ. ಈಗ ಇದನ್ನು ವಿಶಿಲ್ ಕೂಗೋದಕ್ಕೆ ಮಾಡಕ್ತೀನಿ ನಾನು. ತರಕಾರಿ, ಬೇಳೆ, ಟೊಮೊಟೊ ಎಲ್ಲ ಹಾಕಿದ್ದೀನಿ. ಸೊ ಇದನ್ನು ಕ್ಲೋಸ್ ಮಾಡೋಣ. ಸೊ ಒಂದು 2 ವಿಶಿಲ್ ಕೂಗಿಸ್ತೀನಿ. ಬೇಳೆ ಬೇಯಬೇಕು ಅಂದರೆ ಬೇಳೆ ಹೆಂಗಿರುತ್ತೆ ಡಿಪೆಂಡು. ಒಗ್ಗರಣೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ತುರಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ಜಿಚ್ಕೊಂಡು ಒಗ್ಗರಣೆಗೆ ಇಟ್ಕೊಳ್ತಾ ಇರೋದು, ಬಿಡಿಸ್ಬಿಟ್ಟು ಹಾಗೆಯೇ ಇದನ್ನು ಇಟ್ಕೊಂಡು. ಸೊ ಒಣಮೆಣ್ಸಿಕಾಯಿ 4 ಹಾಕ್ಕೊಳ್ತೀನಿ. ಒಗ್ಗರಣೆಗೆ ಅಷ್ಟೇ ಇದು, ಅದಕ್ಕೆ ಒಂದು 4 ಹಾಕ್ಕೊಳ್ತಾ ಇರೋದು. ಕಾಯಿ ತುರಿನ ಸೊ ನಾನು ಕಲ್ ಮೇಲೆ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನ್ ಮಾಡಿದೆ ಕಲ್ಲು, ಅದಕ್ಕೆ ಮಾಡ್ಕೊಂಡು ಸ್ವಲ್ಪ ರೆಡಿ ಮಾಡ್ಕೊಳ್ತೀನಿ ಸೈಡ್ಗೆ. ರೆಡಿ ಇದೆ. ಕೂಗಾಗಿದೆ, 2 ಆಫ್ ಮಾಡ್ತೀನಿ. ಸೊ ಇವಾಗ ಮಾಡಿ ಕಾಯಿ ತುರಿನೂ ರೆಡಿ ಮಾಡಿದ್ದೀನಿ. ಕಾಯಿ ಸ್ವಲ್ಪ ಬಿಸಿಲಲ್ವಾ, ಕೊಬ್ಬರಿ ಥರ ಆಗಿಬಿಟ್ಟಿದೆ.
ಸೊ ಅದನ್ನು ಹಾಗೆ ತುರಿ ಮಾಡಿಕೊಂಡು ಇದಿಷ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಿಂಬೆಹಣ್ಣು ಜ್ಯೂಸ್ ಕುಡಿತೀರಾ? ಮಕ್ಕಳಿಗೆ ಬಿಸಿಲು ಟೈಮಲ್ಲಿ ನಿಂಬೆಹಣ್ಣು ಜ್ಯೂಸ್ನ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಯಾಕೆ ಅಂದರೆ ಇಮ್ಯುನಿಟಿ ಬಿಲ್ಡ್ ಆಗುತ್ತೆ. ಅದಕ್ಕೋಸ್ಕರ ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಡಿ. ಅವಾಗ ಫ್ರೆಶ್ ಕೊಡಿ, ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೊಡೋದಕ್ಕೆ ಹೋಗಬೇಡಿ. ನಮ್ಮಲ್ಲಿ ಆಲ್ರೆಡಿ ಫ್ರಿಜ್ಜಲ್ಲಿ ಇಟ್ಟಿರೋದನ್ನ ಹೇಳಲ್ಲ ಕೇಳಲ್ಲ ಎತ್ಕೊಂಡು ಕುಡಿದು ಕೋಲ್ಡಾಗಿ ಕೆಮ್ತಾವಿದ್ದಾರೆ ಇಬ್ರು. ನೋಡಿ ಏನು ಡಬ್ ಮಾಡ್ತಾನೆ, ವಿಡಿಯೋ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ನೋಡ್ಲಿ ಅಂದ್ಬಿಟ್ಟು ಮಾಡ್ತಿದ್ದಾನೆ. ಸೊ ಫ್ರಿಜ್ಜಲ್ಲಿ ಜ್ಯೂಸ್ ಬಾಟ್ಲು ಎಲ್ಲ ಇರುತ್ತಲ್ಲ, ಅದನ್ನ ಎತ್ಕೊಂಡು ನಿಂಬೆಹಣ್ಣು ಜ್ಯೂಸ್ ಅಂತೂ ಇಡಲ್ಲ ಫ್ರಿಜ್ಜಲ್ಲಿ. ಸೊ ನಿಂಬೆಹಣ್ಣು ಬಂದ್ಬಿಟ್ಟು ನೆನೆಸಿದ್ದೆ ನಾನು, ನೈಟು ಮಾಡಿಕೊಟ್ಟಿದ್ದೆ ಜ್ಯೂಸ್ ಇಬ್ರಿಗೂ. ಇದು ಫ್ರಿಜ್ಜಲ್ಲಿ ಇಡೋದಕ್ಕೆ ಏನಾಗುತ್ತೆ, ಗಟ್ಟಿ ಆಗ್ಬಿಟ್ಟಿರುತ್ತೆ. ಸೊ ಒಂದು ಕವರಲ್ಲಿ ಹಾಕಿ ಇಟ್ಟಿದ್ದೀನಿ. ಸೊ ಅದಕ್ಕೆ ಇದು ಸ್ವಲ್ಪ ನೆಂದಿದೆ. ಇವಾಗ ಜ್ಯೂಸ್ ಮಾಡೋದಕ್ಕೆ ರೆಡಿ ಇದೆ. ಸೊ ಜೊತೆ ಬನ್ನಿ ಮಾಡಿದ್ದಿಲ್ಲ. ನಿನಗೆ ಕೆಲಸ ಹೇಳೋದು ಒಂದೇ, ಅದನ್ನ ನಾನು ಮಾಡೋದೇ ಒಂದು. ಸರಿ ಎದಳ ಮೇಲೆ ಹೋಗುತ್ತೆ. ಏನನಿ ಹಿಂಗ್ ಮಾಡ್ತೀಯ ನೀನು? ನಾನೊಂದು ಕೆಲಸ ಹೇಳಿದ್ರೆ ಅವಳು ನನಗೆ 2 ಕೆಲಸ ಹೇಳ್ತಾಳೆ. ಅದು ನಮ್ಮ ಮನೇಲಿ ಏನು ಮಾಡೋಣ, ಸ್ಟೈಲ್ ಬೇರೆ ನಿನಗೆ. ಸೊ ಜ್ಯೂಸ್ಗೆ ಸಕ್ಕರೆ ಹಾಕೊಳ್ಳುವ. ಹೇಳಿ. ಸಕ್ಕರೆ ಕಮ್ಮಿ ಹಾಕ್ತೀನಿ, ಯಾಕೆಂದ್ರೆ 1 ಗ್ಲಾಸ್ ಹಾಕಿದ್ದೀನಿ. ಸೊ ಇವಾಗ ಸದ್ಯಕ್ಕೆ ಸಂಜೆ ಗಂಟ ಅದೇ ಕುಡಿತಾರೆ. ಮಾಡಿಬಿಟ್ಟು ಆಚೆ ಇಡ್ತೀನಿ, ಫ್ರಿಜ್ಗೆ ಇಟ್ಟಿಕ್ಕಲ್ಲ, ಮನೇಲೇ ಇದ್ದಾರಲ್ಲ. ಸೊ ಅದರಿಂದ ಬಾಯಿಲೆ ನೀರು ಬರ್ತೈತೆ. ಹೌದಾ? ಆ ಮಾಡು, ತೋರ್ಸ ಕಡೆ ಇಲ್ಲ ಇಲ್ಲ, ಆ ಮಾಡು ಅಂತೀರಿ. ಹಿಂಗ ನಾನು ಆಯ್ತಾ, ಮಕ್ಕ ಹಂಗೆ ಇರ್ಬೇಕು. ಅಲ್ಲ ಬಾಯ್ಲಿ, ಬಾಯಿ ಆಹಾ ಅಂತ ಇದೆ ಅಂತಲ್ಲ, ಬಾಯಿಲಿ ಬಾಯ್ಲಿ ಬಾಯ್ಲಿ ಆ ಡ್ರಾಪ್ ಹಾಕ್ದಾಗ ನೀನು ಹಿಂಗೆ ಇರ್ಬೇಕು, ಆ ಕಡೆ ಈ ಕಡೆ ತಿರ್ಗ್ಬಾರ್ದು. ಅಲ್ಲಿ ಹೆಂಗ್ ಹೊಡಿದ್ಯಾ? ಮತ್ತೆ ವಾವ್ ಕುಡಿದ ಬಾಯಿಗೆ ನೀರ್ ಬರ್ತೈತೆ. ಬಾಯಲ್ಲಿ ನೀರ್ ಬರ್ತೈತೆ, ಅಲ್ಲ ಹಾಕ್ತೀನಿ ಬಾಯಲ್ಲಿ ನೀರ್. ಇವಾಗ ಬಾಯಿಗೆ ನೀರ್ ಹಾಕೋತಾ ಇದೆಯಾ? ಹೌದಾ? ಸಿಟ್ರಿಕ್ ಆಸಿಡ್ ಕಡಿಲಾಯ್ತು. ನಾನು ಮಗಳಿಗೆ ಮಾಡಿದ್ಮೇಲೆ ನಿನಗೂ ಮಾಡ್ತೀನಿ. ಬೇಡ 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 ಪರವಾಗಿಲ್ಲ ಪರವಾಗಿಲ್ಲ ಬೇಡ ಬೇಡ. ನೋಡೋಣ ನಿನ್ ಫೇಸ್ ಹೆಂಗಿರುತ್ತೆ ಅಂತ. ನೀನ್ ಸ್ಟ್ರಾಂಗ, ನನ್ನ ಮಗಳು ಸ್ಟ್ರಾಂಗ. ಆಯ್ತಾ? ತಿರುಗು, ಚಾಲೆಂಜ್. ನೀ ನೀಟಾಗಿ ಬರ್ಬೇಕಿದ್ದು. ತಿರುಗಿ ಕಡೆ, ಈ ಕಡೆ ತಿರುಗು. ತೋರ್ಸ್ಬೇಕು ಮಕ್ಕ. ನೀನ ಅದೇನೋ ಸಿಟ್ರಿಕ್ ಆಕ್ಸಿಡ್ ಒಂದಲ್ಲ, ಸಿಟ್ರಿಕ್ ಆಕ್ಸಿಡ್ ಹಾಕಿದ್ರೆ ಏನಾಗುತ್ತೆ ಅಂತ ನೋಡೋಣ. ಬರ್ತಾನೆ ಇಲ್ವಲ್ಲ ರಸ? ತೋರ್ಸಿ ಇಟ್ ಕಡೆ. ಡೋರಾಜ ಡೌ 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 ಡೌರಾಜ. ಇವಾಗ ವ್ಯಾನ್ರಿ ವಿಡಿಯೋ ಆಫ್ ಮಾಡ್ಬಿಟ್ಟು, ಒಂದಿಲ್ಲಪ್ಪ ವಿಡಿಯೋ ಆಫ್ ಮಾಡ್ಬಿಟ್ಟು ಅನ್ನೋದಲ್ಲ, ವಿಡಿಯೋ ಆನ್ ಮಾಡ್ಕೊಂಡನು. ವಿಷಲ್ ಆರಿದೆ. ಒಗ್ಗರಣೆ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಗುಸ್ಸಿ ಒರೆಸಿ ಸ್ನಾನಕ್ಕೆ ಹೋಗೋಣ. ಪೂಜೆ ಇವತ್ತು ಬೆಳಗ್ಗೆ ಆಗಿಲ್ಲ, ಸಂಜೆ ಆಗುತ್ತೆ ಪೂಜೆ ಮಾಡೋ ಅಷ್ಟೊತ್ತಿಗೆ. ಇವತ್ತು ಬೆಳಗ್ಗೆನೇ ಪೂಜೆ ಮಾಡವಿ ಯಾವಾಗ್ಲೂ, ಇವತ್ತು ಲೇಟ್ ಆಯಿತು. ಸೊ ಇವಾಗ ಫಸ್ಟು ಬೆಳ್ಳುಳ್ಳಿ ಹಾಕೋಣ, ಆಮೇಲೆ ಕೈ ಮೇಲೆ ಆರುತ್ತೆ, ಈ ಕಡೆ ಬರೀ ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಹಾಕೋಣ. ಹಾಕ್ಬಿಟ್ಟೆ ಬರೋ ಸೇಫ್ಟಿ ಮೆಥಡ್ ಇದು, ಸೇಫ್ಟಿ ಮೆಥಡ್. ಹಿಂಗೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಹಿಂಗೆ ಅನ್ನೋದು ಒಗ್ಗರಣೆ. ಕೈ ಮೇಲೆ ಅವರೆಲ್ಲ ಏನೇನು ಈ ತೂತಿಂದ ಬಂದ್ಬಿಟ್ರೆ ಇನ್ನಂತವನ ಹತ್ರ ಕಲಿಬಿಟ್ಟು. ಸಾಂಬಾರ್ದು ಎಷ್ಟು ಹೋಗಿದೆ, ಎಷ್ಟು ಕ್ಲೀನಾಗಿ ಸಾಂಬಾರು ಆಗಿದೆ. ಇವಾಗ ಇದಕ್ಕೇನೆ ಅನ್ನ ಇಕ್ಕೊಂಡು ತಿನ್ಕೊಳ್ಳೋದು. ಅನ್ನ ಇಟ್ಕೊಂಡು ತಿನ್ಕೊಬಿಡ್ತಾನೆ. ಟೊಮೊಟೊ ಸಪ್ರೇಟ್ ಎತ್ಕೊಳ್ತಾ ಇದ್ದೀನಿ. ಸಪ್ರೇಟ್ ಇಟ್ಕೊಳ್ಳೋಣ.
ನೋಡಿ ಬೇಳೆ ಬೆಂದಿದೆ, 2 ವಿಷಯ ಕೊಡ್ತಿರೋದು ಬೆಂದೋಗಿದೆ. ಸೊ ಇವಾಗ ಸಾಂಬಾರಿಗೆ ಏನಮ್ಮ ಸಾಂಬಾರ್ದು ಒಗ್ಗರಣೆ ಹಾಕ್ತೀನಿ. ಫಸ್ಟ್ ಟೈಮ್ ಇಟ್ ಹ್ಯಾಪನ್ಸ್ ಎಲ್ಲ ಒಗ್ಗರಣೆ ಆಗಿದೆ. ಸೊ ಇವಾಗ ಇದಕ್ಕೆ ಟೊಮೊಟೊನ ಸ್ಮ್ಯಾಶ್ ಮಾಡಿ ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇದಕ್ಕೆ ಹಾಕ್ಕೊಳ್ತೀನಿ ನಾನು ಸ್ಮ್ಯಾಶ್ ಮಾಡೋಕ್ಕೆ. ಆಮೇಲೆ ಇದಕ್ಕೆ ಕಾಯಿ ತುರಿ ಇದೆಯಲ್ಲ ಅದನ್ನು ನಾನು ಇದಕ್ಕೆ ಹಾಕ್ಕೊಳ್ತೀನಿ, ಕಾಯಿ ತುರಿನ. ಸೊ ನೆಕ್ಸ್ಟ್ ಇದನ್ನು ಸ್ಮ್ಯಾಶ್ ಮಾಡಬೇಕು. ಸೊ ಸ್ಮ್ಯಾಶ್ ಮಾಡೋದಕ್ಕೆ ಆಯುಧ ತಗೊಳ್ತಾ ಇದ್ದೀನಿ. ಸ್ವಲ್ಪ ಹಂಗೇನ ಕೆಲವರು ಟೊಮೊಟೊ ತೆಗಿತಾರೆ, ನಾನು ತೆಗಿಯಲ್ಲ, ಹಾಕಿರ್ತೀನಿ ಚೆನ್ನಾಗಿರುತ್ತೆ ಅಂತ. ಸೊ ನೀರನ್ನ ಸ್ಮ್ಯಾಶ್ ಇದನ್ನು ಫಸ್ಟ್ ಬಗ್ಸ್ಕೊಳ್ಳೋಣ. ಬರುತ್ತೆ. ಸೊ ಸಾಂಬಾರು ಇವಾಗ ಬೇಗ ಇಟ್ಬಿಡ್ಬೇಕು. ನೀರು ಹೆಚ್ಚಿಸ್ಕೊಳ್ಳಿ, ಇವಾಗ ಮಾಡಬೇಕಲ್ಲ. ಮತ್ತು ಉಪ್ಪು ಇನ್ನು ಸ್ವಲ್ಪ ಹಾಕೋಬೇಕು. ನಾವು ಉಪ್ಪು ಹಾಕಿರೋಲ್ಲ ಜಾಸ್ತಿ, ಸುಮ್ಮನೆ 1 ಸ್ಪೂನ್ ಹಾಕಿರೋ ಅಷ್ಟೇ. ಸೊ ಈ ಥರ ಫೈನಲ್ ಬರುತ್ತೆ. ಸೊ ಉಪ್ಪು ಅಂತಂದು ಮಾತ್ರ ನೋಡಿಕೊಂಡು ಹಾಕ್ಕೊಳ್ಳಿ, ಉಪ್ಪನ್ನ ಚೆನ್ನಾಗಿರುತ್ತೆ. ಸೊ ಕೆಲವರು ತರಕಾರಿ ಬೇಯಬಾರ್ದು, ಅರ್ಧ ಬೇಯಬೇಕು ಅಂದ್ರೆ ಹಿಂಗೆ ಮಾಡ್ಕೊಳ್ತಾರೆ. ನಾವೇನು ಮಾಡ್ತೀವಿ, ತರಕಾರಿ ಬೆಂದರೂ ಪರವಾಗಿಲ್ಲ ಅಂದ್ಬಿಟ್ಟು ಹಾಕ್ಕೊಳ್ತೀನಿ. ಯಾಕಂದ್ರೆ ಮಕ್ಕಳೆಲ್ಲ ಗೊತ್ತಲ್ಲ, ಬಾಯಿಗೆ ಸಿಕ್ಕರೆ ತಿನ್ನೋದು ಅಷ್ಟರಲ್ಲೇ ಇದೆ. ಉಪ್ಪು ಸ್ವಲ್ಪ ಕಮ್ಮಿ ಇದೆ, ಅದಕ್ಕೆ ಹಾಕಿದ್ದೀನಿ ಉಪ್ಪನ್ನ. ಈಗ 1 ಮಳ್ಳು ಬಂದರೆ ಸಾಕು, ಸಾಂಬಾರು ರೆಡಿ. ಸೊ ನೆಕ್ಸ್ಟು ಅನ್ನಕ್ಕೆ ಇಟ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋದು ನಾವು. ನನಗೆ ಹೆಂಗಿದೆ? ನನಗೆ ಕುಡಿತೀಯಾ? ಬೇಡ ಮಾಡ್ಬಾ ಕಳಿ. ಅಯ್ಯೋ ಸುಡು ಹಾಕ್ಬಿಡಿಲ್ಲ. ನಿನಗೆ ಅಂತ ಅದನ್ನ ಫ್ರಿಜ್ಜಲ್ಲಿ ಇಕ್ಬಿಟ್ಟು ಹಾಕ್ತಾರೆ. ಚೆನ್ನಾಯ್ತಾ? ಟೇಸ್ಟ್ ಐತೆ. ಏನಿದು? ಕಾಯಿ ಕಡೆ 1 ಲೋಟ 2 ಲೋಟ. ಸೊ ಸಾಂಬಾರು ಮಳ್ತಾ ಇದೆ, ಇನ್ನು ಸ್ವಲ್ಪ ಇದಾಗಲಿ ಅದು. ಸೊ ನನ್ನ ಮಗ ಅನ್ನಕ್ಕೆ ಇಡ್ತಾ ಇದ್ದಾನೆ. ತಿರ್ಗಲ್ಲ ಸಾಕು, ಏನಿಲ್ಲ, ತಿರ್ಗಾ ಮಮ್ಮಿಗೆ ಹೆಲ್ಪ್ ಮಾಡ್ತಿದ್ದಾನೆ ಅಂತಾರೆ. ಏನಾಗಲ್ಲ. ಅಯ್ಯಯ್ಯ. ಹಾಯ್, ತಿರ್ಗಾ ಈ ಕಡೆ. ನೀನೇನು ಬ್ಯಾಟ್ ಕೆಲಸ ಮಾಡ್ತಾಯಿದ್ಯಾ? ಮತ್ತೆ ಮಮ್ಮಿಗೆ ಹೆಲ್ಪ್ ಮಾಡ್ತಾರತ್ತಾನೆ, ಯಾರು ಮಾಡಲ್ಲ, ನೀನು ಮಾಡ್ತಾಯಿದ್ಯಾ ಅಷ್ಟೇ. ಅದರಿಂದೇನೋ ಮರ್ಯಾದೆ ಹೋಗುತ್ತಾ? ಮತ್ತೆ ನಮ್ಮ ಮಮ್ಮಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ ಏನೋ. ಅವ್ರ ಸ್ಕೂಲಲ್ಲೆಲ್ಲ ಅವ್ರ ಫ್ರೆಂಡ್ಸು ರೇಗಿಸ್ತಾರೆ ಅವನ್ನ ಅಂದ್ಬಿಟ್ಟು ಅವನು ತೋರಿಸ್ಬೇಡಿ ಮಮ್ಮಿ ನನ್ನ ಅಂತ ಹೇಳ್ತಾನೆ. ಸೊ ಅದಕ್ಕೆ ನಾನು ಹೇಳಿದ್ದೀನಿ, ರೇಗಿಸ್ತಾರೆ ಕರೆಕ್ಟಪ್ಪ, ಅವ್ರ ಮಮ್ಮಿಗೆ ಮಾಡ್ಕೊಡಲ್ಲ ಅನಿಸುತ್ತೆ, ಅದಕ್ಕೆ ನಿನ್ನ ರೇಗಿಸ್ತಾರೆ ಬಿಡು, ನೀನು ಹೇಳು ನಮ್ಮ ಮಮ್ಮಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ ಅಂತ, ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದ್ದೀನಿ. ಅದಕ್ಕೆ ಅವನು ವಿಡಿಯೋ ಮಾಡಿಬಿಡಿ ಮಮ್ಮಿ, ಎಲ್ಲ ರೇಗಿಸ್ತಾರೆ ನನ್ನ ಅಂತ ಹೇಳ್ತಾನೆ. ಹಾಂ, ಹೌದಾ? ಹೋಗು, ಈ ವಿಡಿಯೋ ನೋಡಿದ್ಮೇಲೆ ಇನ್ನೂ ರೇಗಿಸ್ತಾರೆ. ಹೋಗಿ ಆಂಟಿಗೆ ಹೇಳಿದ್ಯಾ ನೀನು ಅಂತ. ಹೆಸರು ಹೇಳ್ತಾ ಇಲ್ಲ ಅವ್ನು ನನಗೆ, ಯಾರು ಹೇಳಿದ್ದು ಅಂತ. ಅಲ್ಲೇನೋ ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ ಮಮ್ಮಿಗೆ ಅಂತ, ಮಮ್ಮಿ ಹೆಸರು ಹೇಳ್ತಾ ಇಲ್ಲ. ರೇಗಿಸ್ಬೇಕಂಡ್ರು ಯಾರೂ ನನ್ನ ಮಗನ್ನ. ಹೆಲ್ಪ್ ಮಾಡ್ತಾನೆ ಪಾಪ ಅವ್ನು ನನಗೋಸ್ಕರ. ಸೊ ನನ್ನ ಮಗಂದು ಮೆಜರ್ಮೆಂಟ್ ಗ್ಲಾಸ್ ಇದು ಅಲ್ಲ ಜೊತೆ ಮೆಜರ್ಮೆಂಟ್ ಹಾಕ್ಕೊಂಡು ಅಕ್ಕಿನ ಎಷ್ಟು ಹಾಕಿರ್ತಾನೆ ಅಷ್ಟಕ್ಕೆ ಮೆಜರ್ಮೆಂಟ್ ಹಾಕ್ಕೊಳ್ತಾನೆ. ಅವ್ರ ಪಪ್ಪ ಹೇಳ್ಕೊಟ್ಟಿರೋದು ಅಲ್ಲ ಮಗನೇ. ಮಮ್ಮಿ ಆಫೀಸಿಂದ ಲೇಟಾಗಿ ಬಂದರೆ ಸಾಂಬಾರಿದ್ರೆ ಅನ್ನ ಮಾಡಬೇಕು ಅಂತ, ಸೊ ಮೆಜರ್ಮೆಂಟ್ ಹಾಕ್ಕೊಂಡು ಹಾಕ್ತಾನೆ. ನೀರು ಬರುತ್ತೆ ಅನ್ಕೊಂಡೆ ಒಳಗಡೆಯಿಂದ.
ಮಾಡು ತುಂಬಿಸಿಕ್ಕು ಆಗ್ಲೇ ಅದು ಎಸತಿ ತುಂಬಿಸಿದ್ಯೋ ನಿನ್ಗೆ ಆಗ್ಬೇಕು ನಿನಗೆ ನಾನು ಹೇಳಿದೆ ಸರಿ ತುಂಬಿಸಾಯ್ತು. ವಾಲ್ ಇರೋದ್ ತಗೋಣ ಅಂತ ಕೇಳಿಲ್ಲ. ನಾನು ಅಂದೆ ವಾಲ್ ತಗೋಣ ಅಂತ. ಯಾರು ಮಕ್ಕ ತೋರ್ಸು ಇಲ್ಲಿ ನೀನು ಮಗನೆ. ನಾನು ಇದು ಬೇಡ, ಇದು ಬೇಡ, ವಾಲ್ ತಗೋಣ, ಕರೆಂಟ್ ಹೋದ್ರೆ ಇದು ಚೆನ್ನಾಗಿರಲ್ಲ, ಇದು ತುಂಬಲ್ಲ ಇರಲ್ಲ ನೀರು ಅಂತ ಹೇಳ್ದೆ, ಕೇಳಿಲ್ಲ. ಎಲ್ಲಾ ಸುಳ್ಳು, ಬರೀ ಡೌಗಳು. ಸಾಂಬಾರು ಮಾಡ್ತಾ ಇದೆ. ಸಾಕು ಸಾಂಬಾರ್ದು. ಸೊ ಆಫ್ ಮಾಡೋಣ ಸಾಂಬಾರು. ನಿಮ್ಮ ಮಗ ಅನ್ನಕ್ಕಿಂತ ಅನ್ನದ್ದಾಯ್ತು. ಇವಾಗ ಹೋಗೋಣ. ಇದು ಜಲ ಹೆಸ್ರೇನಾ? ಜಲ ಕೊಟ್ಟಿದ್ದೀನಿ ನಾನು. ಹಾಕ್ಬಿಟ್ಟು ಒಂದು ಹಾಫ್ ಅನ್ ಅವರ್ ಆದಮೇಲೆ ತಲೆಗೆ ಸ್ನಾನ ಮಾಡ್ತೀನಿ. ಅದಕ್ಕೆ ಇವಾಗಲೇ ಹಾಕ್ತಾ ಇದ್ದೀವಿ. ನೀವು ಸಿಗಲ್ವಲ್ಲ ಫ್ರೈಡೇ, ಈಗ ರಜೆ ಇರೋದಕ್ಕೆ ತಲೆಗೆ ಮಾಡಿಸ್ತಾ ಇರೋದು. ನಾನು ಸಂಡೇ ಒಂದೇ ದಿನ ತಲೆಗೆ ಮಾಡಿಸೋಕ್ಕಾಗೋದು. ಕೂದಲು ಬೇರೆ ಕಟ್ ಮಾಡಿಸ್ತೀನಿ ಅಂದರೆ ಕೇಳ್ತಲ್ಲ. ಕಟ್ ಮಾಡಿಸ್ತೀನಿ ಮಗಳೇ ಕೂದಲ. ಬಾಫ್ ಕಟ್ಟು, ಬಾಯ್ ಕಟ್ಟು, ನಂತರ ಈ ಥರ. ಅದಕ್ಕೆ ಬಾಯ್ ಕಟ್ ಮಾಡಿಸೋದು. ಆಯ್ತು, ಬಾಫ್ ಕಟ್ಟು. ಅಪ್ಪ ಅದ್ ಮಾಡಿಕೆ ಬೆಳ್ದಿಲ್ಲ. ಬಾಫ್ ಕಟ್ ಮಾಡಿಸುತ್ತ ಮಮ್ಮಿ ಅಲ್ಲಿಗೆ. ಅವಾಗ ಮಾಡಿಸಿದ್ವಲ್ಲ ಕೋವಿಡ್ ಟೈಮಲ್ಲಿ ನಾನೇ ಮಾಡ್ತಿದ್ದು. ನಿನಗೂ ಮಾಡಿದ್ದೆ, ಇವನಿಗೂ ಮಾಡಿದ್ನಲ್ಲ. ಫುಲ್ ಕಟಿಂಗ್ ಎಲ್ಲ ನಾನೇ ಮಾಡ್ತಿದ್ದೆ. ಮಶ್ರೂಮ್ ಕಟಿಂಗ್ ಫುಲ್ ಬೋಡ್ಸ್ಬಿಟ್ಟಿದ್ದೆ. ನೀನು ಫುಲ್ ಬೋಡ್ಸ್ಬಿಟ್ಟಿದ್ದೆ. ಸೈಡಲ್ಲಿ ಮಾತ್ರ ಸ್ವಲ್ಪ ಬಿಟ್ಟು ಇವಳಿಗೆ ಅನಿಗೆ ಬಾಫ್ ಕಟ್ ಮಾಡಿದ್ದೆ. ಬಾಫ್ ಕಟ್ ಹಿಂಗೆ ಇಷ್ಟಕ್ಕೆ ಪಿಂಕ್ ಕಲರ್. ಮತ್ತೆ ಫ್ರಂಟಲ್ಲೆಲ್ಲ ಕಟಿಂಗ್ ನಾನೇ ಮಾಡಿದ್ದು. ಮತ್ತೆ ಮಾಡಿ ಫೋಟೋ ಇದೆಯಲ್ಲ ಅದು. ಮತ್ತೆ ಮಾಡಿ ಮತ್ತೆ ಕಷ್ಟಪಟ್ಟು ಬಳಸ್ಕೊಟ್ಟಿದ್ದೀನಿ. ನಾನು ಮಾಡ್ತೀನಿ ಬಿಡವ, ಬೆಳೀತು ಚೆನ್ನಾಗಿ. ಎಷ್ಟು ಚೆನ್ನಾಗಿ ಮಾಡಿಸ್ಕೊಂಡಿತ್ತು ಗೊತ್ತಾ ಅವಾಗ. ಮುದ್ದು ನೀನು ಪೆದ್ದು ನೀನು ಮೇಂಟೈನ್ ಮಾಡೋದು ಕಷ್ಟ, ಬೆಳೆಸೋದೇನು ದೊಡ್ಡದಲ್ಲ. ನನ್ ಕೂದಲು ಎಷ್ಟುದಾಯ್ತು ಗೊತ್ತಾ? ನೋಡಿದ್ಯಲ್ಲ, ನಿನ್ಗೆ ಗೊತ್ತಲ್ಲ. ಸಕ್ಕದಾಯ್ತು ಕೂದಲು. ನಿನ್ಗಾದ್ರೆ ಗೊತ್ತಿಲ್ಲ. ಅಣ್ಣ ನೋಡಿದ್ದ ಸಕ್ಕತ್ತುದ್ದ ದಪ್ಪಗಿತ್ತು. ಮೇಂಟೈನ್ ಮಾಡೋಕ್ಕಾಗಲ್ಲ, ಕೆಲ್ಸಕ್ಕೆ ಹೋದ್ರೆ ಮಾಡಿದ್ರೆ ಅಂದ್ಬಿಟ್ಟು ಕಟ್ ಮಾಡಿಸ್ಬಿಡ್ತು ಮಮ್ಮಿ. ಟೈಮ್ ಇಡ್ತಿತ್ತು ತಲೆ ಬಾಚಕ್ಕೆ ಮಾಡಕ್ಕೆ ಅಂತ. ಇವಾಗ ನಿನ್ ಕೂದ್ಲೈತಲ್ಲ, ಇದ್ರ ಡಬಲ್ ತ್ರಿಬಲ್ ಇತ್ತು. ಒಂದ್ ಜಡೆನೆ ಎಷ್ಟು ಚೆನ್ನಾಗಿ ಬರ್ತಿತ್ತು ಗೊತ್ತಾ. ಈಗ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕಟ್ ಮಾಡಿಸ್ಬಿಟ್ಟು ನಾ ಹಿಂಗೆ ಹಾಕ್ಲವ ಕ್ಲಿಪ್ ಕೊಡ್ತಾ ಇದ್ರೆ ಅಲ್ಲೇ ತೊಡಿಲಿ ಜೊತೆ ಇಲ್ಲ. ಟೈಮ್ ಆಗಿದೆ ತಗೊಳ್ಳಿ ಮಮ್ಮಿ. ನಮ್ಮ ಮಮ್ಮಿ ತರ ಕೇಳಬೇಕು. ಹೀರೋಯಿನ್ ಆಕ್ಟ್ ಮಾಡಕ್ ಬರ್ದೇ ಇರೋ ಹೀರೋಯಿನ್. It is not me. It is my brother. ಕ್ರೀಪ್ ತರ ಆಗ್ತಿತ್ತು ಮಮ್ಮಿ. ತಣ್ಣಗೈತಲ್ಲ. ಅಯ್ಯಯ್ಯೋ ಪುಟ್ಟು, ಅಯ್ಯೋ ಮುದ್ದು, ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ ಸುಮ್ಮನಿರ ನೀನು. ಅಯ್ಯೋ ಎಷ್ಟು ಬೆಳ್ಳು ಕಾಣಿಸ್ತೈತೆ. ಯಾಕೆ ಹೊಡಿತೀಯಾ? ಹನಿ ಹೊಡಿತು. ಯಾಕೆ ಹೊಡಿತೀಯ ಅಂತ ಇದು ನನಗೇನೆ. ಹನಿ ನಂಗೆ ಹೊಡಿತು. ಯಪ್ಪ ನೋಡಕೈತಾ ಇಲ್ಲ ಮಕಾನ. ನಿನಗಿಂತ ಏನಿಲ್ಲ. ಅದು ಯಾವಾಗ ನಿನ್ಗೂ ಅವಳಿಗಿಬ್ರಿಗೂ ಬಾರಿಸ್ತೀನೋ ಫಸ್ಟ್ ನಿನ್ಗೆ ಬಾರಿಸ್ತೀನಿ. ಆಗ್ಲೇ ಕೋಪ ಬಂದ್ಬಿಟ್ಟೈತೆ. ಅಲ್ಲ ಮಮ್ಮಿ, ತಲೆನೋವು ಬರ್ತದ ನನಗೆ. ಕೋಪ ತಲೆ ತಿಂದ್ಬಿಟ್ವಿ ಮಮ್ಮಿದು ಪಾಪ. ಕಪ್ಪು 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 ಏನಿದು ವಾಚ್ ಜಾಸ್ತಿ ಆಗ್ತಿದ್ದೀರಾ ಮಮ್ಮಿ. ಅಣ್ಣ ಏನಂದ್ರಿ ಹೇಳಿ ಅಣ್ಣ. ತಣ್ಣಗೈತಲ್ವ ಇವಾಗ? ನಾನು ತಣ್ಣಗೈತೆ ಅಂತಾನೆ ಹೇಳಿದ್ದು. ಹೀರೋ ಅಂತ ಅನ್ನಕ್ಕಾಗುತ್ತಾ? ನಿನ್ಗಿಂತ ಡಬ್ಬಲ್ ಆಯ್ತಾ ಜೊತೆ ಅವಳು. ನೀನು ಕಲ್ಸಿ ಹಿಂಗೆ. ಸೊ ಇವಾಗ ಪೂಜೆ ಮಾಡೋದಕ್ಕೆ ಹೋಗೋಣ. ಈಗ ನಮ್ಮ ಯುವರಾಣಿಯವರು ಟ್ಯೂಷನ್ ಹೋಗ್ತಿದ್ದಾರೆ.
ನಾನು ಹೋಗಲ್ಲ ಅಂತಂದರೆ ನಾವು ಹೋಗು ಅಂತ ಇದ್ದೀವಿ. ಪಾಪ ಬಿಡಿ ಮಮ್ಮಿ ಇವತ್ತು ಬೇಡ. ಬೇಡ ಬೇಡ ಅವ್ರು ಬನ್ನಿ. ಎಕ್ಸಾಮ್ ಇದೆ ಅಲ್ಲಮ್ಮ, ಎಕ್ಸಾಮ್ ಓದ್ಕೋಬೇಕು. ಜ್ವರ ಬಂದಿತ್ತು ಅಂತ 2 ದಿನ ರಜೆ ಹಾಕೋಳೆ. ಬರೀ 2 ದಿನ ಅಷ್ಟೇ. ಹೋಲಿ ದಿವಸ ಹಾಲಿಡೇನೇ ಇಲ್ಲ. ಅದೇ ಓದ್ತೀನಿ ಈಗ, ಸುಮ್ಮನೆ ಇಲ್ಲ. ಟ್ಯೂಷನ್ ಹೋಗ್ಲಿ ಅವಳು, ಗುಡ್ ಗರ್ಲ್ ಅವಳು ಅಲ್ಲಮ್ಮ. ನೋಡ್ಬೋದು. ಸೊ ಈಗ ಕ್ಯಾರಮ್ ಬೋರ್ಡ್ ಆಡ್ತಾ ಇದ್ದೀವಿ. ನನ್ನ ಮಗಳು ಟ್ಯೂಷನ್ ಹೋಗಿದ್ದಾಳೆ, ನಾನು ನನ್ನ ಮಗ ಇಬ್ಬರೇ ಇರೋದು. ಸೊ ಅದಕ್ಕೆ ಒಂದು ಸ್ವಲ್ಪ ತಾಳೋಣ ಅಂತ ಇನ್ನು ಅವಳು ಬಂದದೇ ಕ್ಯಾರಮ್ ಬೋರ್ಡ್ ಆಡ್ತಾ ಇದ್ದೀವಿ. ಸ್ಟಾರ್ಟ್ ಮಾಡ್ತೇವೆ. ಗೇಮಲ್ಲಿ ನಾನೇ ಗೆದ್ದಿದ್ದು. ನಾನು ಗೆದ್ದಿದ್ದು ಏನಿಲ್ಲ, ನಾನು 3 ಗೇಮ್ ಆಡಿ 3 ಗೇಮಲ್ಲೂ ಸೋತಿದ್ದಾನೆ. ಒಂದು ಪಾಪರು, ಒಂದು ಗೇಮು. ಸೊ ಗೇಮಲ್ಲೂ ನಾನೇ ಗೆದ್ದಿದ್ದು, ಪಾಪರಲ್ಲೂ ನಾನೇ ಗೆದ್ದಿದ್ದು. ಪಾಪ ನಾನು ಗೆದ್ದಿದ್ದು. ಟೋಟಲ್ 5-0 ಮಾಡ್ಬಿಟ್ಟಿದ್ದೆ. ನೋಡಿ ನೋಡಿ, ಫೇಸ್ ನೋಡಿ, ಫೇಸ್ ನೋಡಿ. ನಾನೇ ಗೆದ್ದಿದ್ದು. ಏನು ಮಾಡ್ತಾ ಇದ್ದೀರಾ ಈಗ? ಆಲೂಗೆಡ್ಡೆ ಏನಿದು? ಆಲೂಗೆಡ್ಡೆ ಬಜ್ಜಿ. ನಾನು ಕೇಳಿದೆ ಅಂತ. ನೀನು ಕೇಳಿದೆ ಅಂತ. ಸೊ ಇದನ್ನು ಮಾಡಿ ಹಂಗೇನೆ ಫಿಲಮು ನೋಡುವ. ಯಾವುದು? ಯಾವುದೋ ಗೊತ್ತಿಲ್ಲ, ನನ್ನ ಮಗ ಯಾವುದೋ ಹೇಳ್ದ. ಈ ಕಡೆ ಆಲೂಗೆಡ್ಡೆನ ಒಂದು ಸ್ಲೈಸ್ ಮಾಡ್ಕೊಂಡಿದ್ದೀನಿ, ಆಲೂಗೆಡ್ಡೆ ಬಜ್ಜಿ ಮಾಡೋದಕ್ಕೆ. ಸೊ ಹಾಗೇನೆ ಫ್ರೆಂಡ್ಸಲ್ಲಿ ಮಾಡೋ ಉರಿ ಫ್ರೆಂಚ್ ಫ್ರೈ ಮಾಡೋದಕ್ಕೆ ಅಂತ. ಅದು ಬರೀ ಅವ್ರಿಬ್ಬರಿಗೆ ಅಂತ. ನಿಮಗೆ ನಾವು ಸುಮ್ಮನೆ ಹಂಗೆ ಒಂದು ಕೈ ಹಾಕ್ತೀವಿ ಅಷ್ಟೇ. ಅದಕ್ಕೆ ಕಟ್ ಮಾಡಿ ಇಟ್ಟಿದ್ದೀವಿ. ಒಂದು ನಿಮಿಷ ನಿಮಗೆ ಮೊದಲು ನಾನು ಕೈ ಹಾಕ್ಬಿಡ್ತೀನಿ. ಹಾಕ್ಬೇಕು ಇವಾಗ. ಅದಕ್ಕೆ ಮುಂಚೆ ಬಜ್ಜಿ ಹಾಕ್ಬಿಡೋಣ. ಬಜ್ಜಿ 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 ಮಾಡ್ಕೊಂಡು Oh my god. ಫಿಲಮ್ ನೋಡೋದು. ಒಂದೇ ಒಂದು ಆಲೂಗೆಡ್ಡೆಯಲ್ಲಿ ಮಾಡ್ತಾ ಇರೋದು. ಸೊ ಅದರಿಂದ ಎಷ್ಟಾಗೈತೆ? 1 2 3 4 5 6 7 ಅಲ್ಲೊಂದು ಆಗುತ್ತೆ, ಸ್ವಲ್ಪ ಖಾರ ಮಿಕ್ಕುತ್ತೆ. ಸೊ ಸ್ವಲ್ಪ ಹಿಟ್ಟು ಮಿಕ್ಕಿತ್ತು, ಅದಕ್ಕೋಸ್ಕರ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹಾಗೇ ಮಾಡಿಬಿಟ್ಟು ಹಾಕಿದ್ರೆ ಪಕೋಡ ಥರ ಆಗುತ್ತೆ, ಚೆನ್ನಾಗಿರುತ್ತೆ. ಇದಕ್ಕೆ ಬೇರೆ ಏನು ಹಾಕೋದು ಇಲ್ಲ ನಾನು. ಬಜ್ಜಿಗೆ ಏನು ಹಾಕಿದ್ದೀನಿ ಅದನ್ನೇ. ಹಿಟ್ಟು ಮಿಕ್ಕಿತ್ತು ಅಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡ್ತಾ ಇರೋದು. ಚೆನ್ನಾಗಿರುತ್ತೆ ಈ ಥರ. ಈರುಳ್ಳಿದು ಇಲ್ಲ, ಈರುಳ್ಳಿನ ಸ್ಲೈಸ್ ಮಾಡ್ಕೊಂಡು ಅದನ್ನು ಮಾಡ್ಬೋದು. ಅಕಸ್ಮಾತ್ ಏನೋ ಈರುಳ್ಳಿ ಜಾಸ್ತಿ ಆಯಿತು ಅಂದರೆ ನಮಗೆ ಅಲ್ಲಿ ಸ್ಲೈಸ್ ಅಜ್ಜೋದಕ್ಕಾಗಲ್ಲ. ಹಿಂಗೆ ಮಾಡಿಬಿಟ್ಟು ಚೆನ್ನಾಗಿರುತ್ತೆ. ಸೊ ಈ ಥರ ಹಾಕ್ತೀನಿ ನಾನು. ಸುಮ್ಮನೆ ಅಷ್ಟೇ ಇದು ಹಾಕ್ತಾ ಇರೋದು ನಾನು, ಮಿಕ್ಕಿದಲ್ಲ ಅಂತ. ಫ್ರೆಂಚ್ ಫ್ರೈಸ್ಗೆ French fries. ಫ್ರೆಂಚ್ ಫ್ರೈಗೆ ಕರೆಕ್ಟಾ? ಇದು ಫ್ರೆಂಚ್ ಫ್ರೈ ಅಲ್ಲ, ಫ್ರೆಂಚ್ ಫ್ರೈಸ್. ಫ್ರೈಸಾ? French fries ready. ನಮಗೆಲ್ಲ ಹೆಸರೇ ಗೊತ್ತಿಲ್ಲ. ನಮಗೂ ಗೊತ್ತಿಲ್ಲಪ್ಪ, ಯಾವತ್ತೂ ತಿಂದೇ ಇಲ್ಲ. ಹೌದಪ್ಪ. I know that. ಬೆಂದಾಗಿದೆ ಇವಾಗ ಇದು. ಇದನ್ನು ಟಿಶ್ಯೂ ಪೇಪರ್ಗೆ ಹಾಕೋಣ ಸ್ವಲ್ಪ ತೆಗೆದು. ಆಮೇಲೆ ಪೆರಿ ಪೆರಿ ಪೌಡ್ರು ಮೇಕ್. ಪಿರಿ ಪಿರಿ ಪೌಡರ್. ಇದ್ರ ಜೊತೆ ನಾನು ಈರುಳ್ಳಿದು ಹಾಕ್ತೀನಿ, ಇದನ್ನು ಹಾಕ್ಬಿಡ್ತೀನಿ ಆಯ್ತಾ? ಯಾಕಂದರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ನೋಡಿ, ಈರುಳ್ಳಿದು ಮಾಡಿರೋದು ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟು ಹಂಗೆ ಇರುತ್ತೆ. ಸೊ ನಾನು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಮಿಕ್ಸಿ ಪೆರಿ ಪೆರಿ ಪೌಡರ್ ಜಾಸ್ತಿನೇ ಹಾಕಿದ್ದಾನೆ. 1 ಪ್ಯಾಕೆಟ್ ಹಾಕಿದೆ, 10 ರೂಪಾಯಿ ಸಾಕಾಯ್ತು. ನಮ್ಗೆ ಮಾತ್ರ ಅಲ್ಲ, ಕುತ್ಕೊಂಡು ತಿನ್ನೋದು ಆಯ್ತಾ? ಅನ್ನ ಸಾಂಬಾರು ಮತ್ತು ಸ್ನ್ಯಾಕ್ಸು ನಿನಗೂ ಹಾಕಿದ್ದೀನಿ ನೋಡಲ್ಲಿ. ಸರಿ ತಿನ್ಕೊಳ್ಳಿ. ನೋಡಿ, ಇಲ್ಲೇ ಮೂವಿ ಹಾಕೋದು.
ಮೂವಿ ಸೆಟಪ್ ನಡೀತಾ ಇದೆ. ನಮ್ಮ ಮನೆ ಹೋಮ್ ಥಿಯೇಟರ್ ಇದೆ. ಸೊ ವಿಡಿಯೋ ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ನಮ್ಮದು ವಿಡಿಯೋ ಟೈಮ್ ಇದು, ವಿಡಿಯೋ ಅಂತೀನಿ, ಮೂವಿ ಟೈಮ್ ಇದು. ಸೊ ಬೇಜಾರಾದಾಗ ಈ ಥರ ಹಾಕ್ಕೊಂಡು ಕುತ್ಕೊಳ್ತೀವಿ ನೋಡಿಕೊಂಡು, ಯಾವುದು ರಾಯಲ್ ಫಿಲಮು. ಸೊ ಊಟ ಆಯಿತು, ಎಲ್ಲ ಆಯಿತು, ಫಿಲಮೂ ಮುಗೀತು. ಸೊ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.